ಅಬಕಾರಿ ಇಲಾಖೆಯಲ್ಲಿ ಸಚಿವರು ಮತ್ತು ಮಗನ ಲಂಚಾವತಾರ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರಕ್ಕೆ ಸಿಕ್ತು ಆಡಿಯೋ ಸಾಕ್ಷ್ಯ. ಅಬಕಾರಿ ಲೈಸೆನ್ಸ್ ಪರವಾನಗಿಗೆ ಲಂಚ ಇದ್ರಷ್ಟೇ ಕೆಲಸ ಆಗುತ್ತಾ? ಅಬಕಾರಿ ಇಲಾಖೆಯಲ್ಲಿ ಏನ್ ನಡೀತಾ ಇದೆ? ಹಾಗಾದ್ರೆ ಸಚಿವರು ಮತ್ತು ಅವರ ಮಗನ ಲಂಚಾವತಾರ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರಕ್ಕೆ ಆಡಿಯೋ ಸಾಕ್ಷ್ಯ ಸಿಕ್ಕಿದೆ. ಅಬಕಾರಿ ಇಲಾಖೆ ಭ್ರಷ್ಟಾಚಾರವನ್ನ ಬಯಲು ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅಬಕಾರಿ ಇಲಾಖೆಯ ಭ್ರಷ್ಟಾಚಾರಕ್ಕೆ ಸ್ಫೋಟಕ ಆಡಿಯೋ ಸಾಕ್ಷಿ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಭ್ರಷ್ಟಾಚಾರದ ಸ್ಫೋಟಕ ಆಡಿಯೋ. ಅಬಕಾರಿ ಇಲಾಖೆ ಲಂಚದ ಬಗ್ಗೆ ಜಂಟಿ ಆಯುಕ್ತರಾದ ನಾಗರಾಜಪ್ಪ ಆಡಿದಂತ ಮಾತು. ಕಡಿಮೆ ದುಡ್ಡಿಗೆ ಕೆಲಸ ಆಗಬೇಕು ಅಂದ್ರೆ ಮಿನಿಸ್ಟರ್ ಹತ್ರ ಕೇಳಿಸಿ. ಮಿನಿಸ್ಟರ್ RB ತಿಮ್ಮಾಪುರ್ ಅಥವಾ ಅವರ ಮಗ ವಿನಯ್ ಬಳಿ ಹೇಳಿಸಿ. ಅಬಕಾರಿ ಇಲಾಖೆ ಲಂಚದ ಬಗ್ಗೆ ಜಂಟಿ ಆಯುಕ್ತ ನಾಗರಾಜಪ್ಪ ಆಡಿರುವಂತ ಮಾತು. ಮಿನಿಸ್ಟರ್ ಅಥವಾ ಅವರ ಮಗ ಹೇಳಿಲ್ಲ ಅಂದ್ರೆ ಯಾವುದೇ ಕೆಲಸ ಆಗಲ್ಲ. ಅಬಕಾರಿ ಇಲಾಖೆ ಭ್ರಷ್ಟಾಚಾರದಲ್ಲಿ ತಿಮ್ಮಾಪುರ ಮತ್ತು ಮಗನ ದರ್ಬಾರ್ ನಡೀತಾ ಇದೆಯಾ? ಅಬಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪ ಮಾತಾಡಿರೋ ಸ್ಫೋಟಕ ಆಡಿಯೋ ಸಾಕಷ್ಟು ಸತ್ಯಗಳನ್ನ ಹೊರಗಿಡುತ್ತಾ ಇದೆ. ಹಲೋ ಗುರುಗಳೇ, ರಮೇಶ್, ಫೈಲ್ ಸಿಗಲ್ಲ ನಮ್ಗೆ ಅದು. ಇಲ್ಲ ನೀವು ಅಲ್ಲಿಂದ ಮೆಸೇಜ್ ಮಾಡಿಸ್ತಾ ಇದ್ರೆ ಆಗದೇ ಇಲ್ಲ. ಏನ್ ಗುರುಗಳೇ ಇದೆಲ್ಲ? ಒಬ್ಬ ಅಡ್ವೊಕೇಟ್ ಈ ತರ ಮಾಡಿದ್ರೆ ನಾವೇನ್ ಮಾಡಿದ್ರೆ ನಮ್ದೇನಿದೆ? ನಾವೇನ್ ಹೊಸದಾಗಿ ಸಂಪ್ರದಾಯ ಹುಟ್ಟು ಹಾಕಿದೀವ? ಯಾವ್ದೋ ಹಳೇದಿತ್ತು, ಹಳೆ ಸಂಪ್ರದಾಯನ ಮುಂದುವರೆದಿದೆ. ಇಲ್ಲ ಅವೆಲ್ಲ ಈಗ ನೋಡಿ, ನಿಮ್ಗೆ ಲಾಸ್ಟ್ ಟೈಮ್ 2 ಮಾಡ್ಕೊಟ್ಟಿದೀವಿ ರಮೇಶ್ ಸರ್. ನಾನ್ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಬೇರೆಯವ್ರಿಗೆ ಹೆಂಗಾರ ಮಾಡಿ ಸರ್, ನಂದು 50% ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇದೀನಿ ನಾನು ಅಷ್ಟೇ. ನಾನ್ ಕೊಡಲ್ಲ ಅಂತ ಹೇಳ್ತಾ ಇಲ್ವಲ್ಲ ಸರ್, ಕೊಡ್ತೀನಿ. ಹಲೋ ಗುರುಗಳೇ, ನಾನ್ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ನಂದನ್ ಕಡಿಮೆ ನೋಡಿಯಪ್ಪ. ನನ್ನ ದುಡ್ಡು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀವ್ ಹೋಗಿ ಫ್ರೀ ಮಾಡಿಸ್ಕೊಂಡ್ ಬನ್ನಿ. ಈಗ ಶೇಖರ್ಗಿರೋ ಕೆಪಾಸಿಟಿಗೆ ಹೇಳಿದ್ರೆ ಸಾಹೇಬ್ರು ನೀವೇನಿದ್ದೀರಾ ಅದನ್ನೇ ತಗೊಂಡ್ ಮಾಡ್ತಾರೆ. ನಾನ್ ಡಿಸಿಷನ್ ತಗೊಳಕಲ್ಲ. ನನ್ಗೆ ಏನ್ ಸಂಬಂಧ ಇದೆ ಹೇಳಿ? ಈ ಕಮಿಷನ್ ಸೈನ್ ಆಗ್ಬಿಟ್ರೆ ಕ್ಯಾನ್ಸಲ್ ಆಯ್ತದ ಗುರುಗಳೇ? ಏನು ಕ್ಯಾನ್ಸಲ್ ಆಗ್ಲಿ, ಇನ್ನೂ 15 ಸೀಟ್ ಕತ್ತೀನಿ, ಎದುರುಬೇಡಿ. ಬರ್ಲಿ, ಯಾವ ಬರ್ತಾರೆ ಶೇಖರ್? ಇರ್ಲಿ ಬಿಡಿ, ಇನ್ನೂ 1-2 ತಿಂಗಳು ಇದ್ರು ಏನ್ ತೊಂದ್ರೆ ಇಲ್ಲ. ಅದಲ್ಲ, ಶೇಖರ್ ಯಾವ ಬರ್ತಾರೆ? 4ನೇ ತಾರೀಕು ಬರ್ತಾರ ಅವರು. ಇನ್ನು 4ನೇ ತಾರೀಕು ಇಲ್ಲ, ಅದು ನಮ್ ವಿವೇಕ್ ರೆಡ್ಡಿ ಅವರು ನಿಮ್ ಫೋನ್ ಮಾಡಿದ್ರು, ನಿಮ್ ಫೋನ್ ಎತ್ತಿಲ್ಲ. ನಾವ್ ಏನ್ ಮಾಡೋದು? ವಿವೇಕ್ ರೆಡ್ಡಿ ಅವ್ರು ಪಾರ್ ಮಾಡ್ರಿ, ಯಾರು ಮಾಡ್ರು? ಮಿನಿಸ್ಟರ್ ನಾನ್ ಹೆಂಗ್ರಿ ಮಾಡಕ್ ಆಗ್ತದೆ? ನಂದೇನಿದೆ, ನಮ್ಮ ಆಫೀಸ್ ನಾನು ಜವಾಬ್ದಾರಿ ತಗೋಬಹುದು. ಮಿನಿಸ್ಟರ್ದು ನೀವೇ ಹೋಗಿ ಯಾರನ್ನ ಕರ್ಕೊಂಡು. ನಮ್ಮ ಲೋಕೇಶ್ ಒಂದ್ ಮಾತು ಹೇಳಿದ್ರು ಕಮಿಷನರ್, ಮಿನಿಸ್ಟರ್ ಅಲ್ರಿ ಲೈಸೆನ್ಸ್ ಕೊಡೋದು ನಾನು ಅಂತ. ಅದನ್ನ ನೀವು ಗೋಪಾಲ ಇದ್ದಾಗ್ಲೂ ಹೇಳ್ಬೇಕಾಗಿತ್ತು ಆ ಮಾತನ್ನ. ಗೋಪಾಲ್ ಅವ್ರ ಹತ್ರ ಫ್ರೀ ಮಾಡಿಸ್ಕೊಂಡಲ್ಲ 2-3. ಅಲ್ಲ, ಅದನ್ನೇ ಈಗ ನೀವು ಈಗ್ಲೂ ಹೋಗಿ ಆಗುತ್ತೆ, ಯಾಕೆ ತಲೆ ಕೆಡಿಸ್ಕೊತೀರಾ? ನೀವು ಈಗ್ಲೂ ಎಫರ್ಟ್ ಹಾಕಿ. ನಾವೇ ದುಡ್ಡು ಕೊಡ್ರಿ ಅಂತ ಯಾರು ನಾವೇ ಹೇಳಿದೀವ ಅಥವಾ ಯಾರು ಕೇಳಿದಾರ? ಅವ್ರು ಕೇಳಿದಾರ? ನಿಮ್ ಕೆಪಾಸಿಟಿಗೆ ಹೋಗಿ ಫ್ರೀ ಮಾಡಿಸ್ಕೊಂಡ್ ಬರ್ಬಹುದಲ್ಲ. ಏನ್ ಗುರುಗಳ 10 ಲಕ್ಷ ಅಂದ್ರೆ ಹುಡುಗಾಟ? ನನಗೆ ಗೊತ್ತಿಲ್ರಪ್ಪ, ಅದು 10 ಲಕ್ಷ ಕೆತ್ತಾವತಾರೋ ಫ್ರೀ ಮಾಡ್ತಾರೋ ಐ ಡೋಂಟ್ ನೋ. ಅಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ಅವ್ರು ಮಾಡಪ್ಪ ಅಂದ್ರೆ ಈಗ್ಲೇ ಕೊಡಪ್ಪ ಅಂದ್ರೆ ಈಗ್ಲೇ ಕರೆದು 1 ಗಂಟೆ. ಮತ್ತೆ ಶೇಖರ್ ಅಂತಾರೆ ಮಿನಿಸ್ಟರ್ ಫೋನ್ ಮಾಡ, ಆಯ್ತು ಹೇಳಿದೀನಿ ನಾನು ನಾಗರಾಜಪ್ಪ ಅವ್ರಿಗೆ ಅಂತ ಹೇಳ್ತಾರೆ. ಇಲ್ಲ ಹೇಳಿದ್ರೆ ನಾನು 1 ನಿಮಿಷನೂ ನಾನು ಇಟ್ಕೊಳಲ್ಲ. ಏನ್ ಗುರುಗಳೇ, ನಮ್ಗೆ ಹೆಂಗ ಆಗ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಅಯ್ಯೋ, ಏನು ಮಾಡಕ್ಕಾಗಲ್ಲ ರಮೇಶ್. ಹೋಗಿ ಎಲ್ಲ ಎಫರ್ಟ್ ಹಾಕಿ. ನಾವ್ ಅಡ್ವೊಕೇಟ್ ಅವನ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳಕಾಯ್ತದ ಸರ್? ಏನಪ್ಪ ನಿಮಗೆ ಬಿಟ್ಟಿದ್ದು. ಇರ್ಲಿ ಬಿಡಿ, ನೋಡೋಣ, ಏನೋ ಕೋರ್ಟ್ಗೆ ಹಾಕ್ಬಿಟ್ಟು ಒಂದು ಮಾಡ್ತಾರ. ಆಯ್ತು, ಹಂಗೆ ಓಕೆ ರಮೇಶ್. ಗುರುಗಳೇ, ಈಗ ನಾ ಯಾರನ್ನ ಮೀಟ್ ಮಾಡ್ಬೇಕು? ಹೋಗಿ ಬೆಳಿಗ್ಗೆ ಮಾಡ್ತೀನಿ. ಹೋಗಿ ಮಿನಿಸ್ಟರ್ ಹತ್ರ ಹೋಗ್ರಿ ಸಾಕು. ಮಿನಿಸ್ಟರ್ ಮಗನ ಹೋಗ್ರಿ ಮೀಟ್ ಮಾಡಿ. ಹೋಗಿ ಸರ್ ಪ್ಲೀಸ್. ಯಾರು ಮಿನಿಸ್ಟರ್? ಇಲ್ಲ ಅಂದ್ರೆ ಅವ್ರ ಮಗ, ಅವ್ರ ಹೆಸರು ಆಯ್ತು. ಮಿನಿಸ್ಟರ್ ಆರ್ ಮಿನಿಸ್ಟರ್ ಮಗ, ಇಬ್ರು ಪೈಕಿ ಒಬ್ರು. ಮಗನ ಹೆಸರು ಗೊತ್ತಿಲ್ಲ ಅದಕ್ಕೆ. ವಿನಯ್ ಅಂತ. ಓಕೆ, ಅವ್ರೇನ ಹ್ಯಾಂಡಲ್ ಮಾಡ್ತಾರದೆಲ್ಲ? ನನಗ್ ಗೊತ್ತಿಲ್ಲಪ್ಪ. ಅವ್ರ ಮಗನೂ ಒಂದೊಂದ್ಸರಿ ನಮ್ಗೆ ಹೇಳ್ತಾರೆ ಮಾಡಿ ಸರ್ ಇದು ಅಂತ ಹೇಳಿ. ಆ ಮಿನಿಸ್ಟ್ರು ಮ್ಯಾಕ್ಸಿಮಮ್ ಅವ್ರು ಹೇಳ್ತಾರೆ, ನೋಡಪ್ಪ ಅದನ್ನ ಕ್ಲಿಯರ್ ಮಾಡ್ಕೊಡು, ಪಾಪ ಬಂದಿದ್ದಾರೆ ನನ್ ಕೇಳ್ತಾ ಇದಾರೆ ಅಂತ. ಹೋಗಿ ರಿಕ್ವೆಸ್ಟ್ ಮಾಡಿ ಮಾಡ್ಕೊಡ್ತಾರೆ. ಆಮೇಲೆ ನೀವು ಒಂದ್ ಕೆಲಸ ಮಾಡ್ರಿ ರಮೇಶ್, ಶೇಖರ್ ಕಡೆಯಿಂದ ಒಂದು ಫೋನ್ ಮಾಡಿಸ್ರಿ ಮಿನಿಸ್ಟ್ರಿಗೆ. ಸರ್ ರಮೇಶ್ ಅಂತ ಅಡ್ವೊಕೇಟ್ ಬರ್ತಾರೆ, ನಮಗೆ ತುಂಬಾ ಬೇಕಾದವರು, ಒಂದು ಹೆಲ್ಪ್ ಮಾಡಿ ಸರ್ ಅಂತ. ನಿಮ್ ಕೆಲಸ ಸಕ್ಸಸ್ ಆಗ್ತದೆ, ಈಸಿ ಆಗ್ತದೆ. ಯಾವ್ದು ಎಲ್ಲಿ ಹಿಡಿಯೋದು ಗುರುಗಳ? ಏನ್ರಿ ನೀವ್ ಶೇಖರ್, ನೀವು 5 ನಿಮಿಷಕ್ಕೂ ಒಂದ್ಸರಿ ಫೋನ್ ಮಾಡ್ತಾರ ಅವ್ರು ಹಿಡಿಯೋದು ಅಂತಂದ್ರೆ?
ನನಗ್ ಫೋನ್ ಮಾಡ್ತಾರ ಪಾಪ ಇವ್ರಿಗೆ ನೆಲ್ಲಿ ಅವರಿಗೆ ಅವ್ರು ಚೆನ್ನಾಗಿದ್ದಾರೆ ಮಿನಿಸ್ಟರ್ ಅವ್ರುವೆ ಅವ್ರಿಗೊಂದ್ ಮಾತು ಹೇಳ್ಸಿ ಆಗುತ್ತೆ, ಅನುಕೂಲ ಆಗುತ್ತೆ. ಏನ್ ನಮ್ದು ಸ್ವಂತ ಹಂಗ್ರಿ ಇವ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.